ಸಂಡೇ ನಮಗೆ ಬೋರ್ ಆಗ್ತಿತ್ತು, ಎಲ್ಲಿಗಾದ್ರೂ ಹೋಗ್ಬೇಕು ಅನಿಸ್ತು. ಅದಕ್ಕೆ ಈ ಚೀಟಿಗಳಿದ್ದಾವೆ, ಇದರಲ್ಲಿ ಯಾವುದೋ ಒಂದು ಯಾವುದು ಸಿಕ್ಕಿದ್ರೆ ಅದರ ಪ್ಲೇಸ್ ಹೊರಟೋಗೋದು. ಈ ಸಂಡೇ ಅವ್ರಿಗೆ ಚಾಯ್ಸ್ ಕೊಟ್ಟಿದ್ವಿ ಎಲ್ಲಿಗೆ ಹೋಗಬೇಕು ಡಿಸೈಡ್ ಮಾಡಿ ಅಂತ. ಅವರೆಲ್ಲ ಕಿತ್ತಾಡಿ ಇಬ್ಬರು ಸೇರಿಕೊಂಡು ಒಂದು 4 ಪ್ಲೇಸ್ನ ಫೈನಲೈಸ್ ಮಾಡಿದ್ರು. ಅದರಲ್ಲಿ ಆ 4 ಪ್ಲೇಸಲ್ಲಿ ಎಲ್ಲಿಗೆ ಹೋಗೋದು, ಅದಕ್ಕೆ ಚೀಟಿ ಬರೆದು ಆ ಚೀಟಿಲಿ ಅವರು ಯಾವ ಪ್ಲೇಸ್ನ ತೆಗಿತಾರೋ ಅದೇ ಪ್ಲೇಸ್ಗೆ ಹೋಗೋದು ಅಂತ ಹೇಳಿದ್ದಕ್ಕೆ 4 ಪ್ಲೇಸು ಬರೆದಿದ್ರು. ಅದರಲ್ಲಿ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಬಂತು. ಬಟ್ ಅವ್ರಿಗೆ ಬೇಕಾಗಿದ್ದು ಅದೇ. ಅಲ್ಲಾದರೆ ಅವ್ರಿಗೆ ಆಟ ಆಡ್ಕೊಳಕ್ಕೆ ಸ್ವಲ್ಪ ಅನುಕೂಲ ಐತೆ, ಆಟ ಸಾಮಾನುಗಳಿರುತ್ತಲ್ವಾ, ಸೊ ಆಟ ಆಡ್ತಾರೆ. ಬಂದ್ರಿ ಎಂಟ್ರಿ ಫೋರ್ಸ್ ಕೊಡು ಅಂತಂದರೆ ಈ ರೇಂಜ್ಗೆ ಎಂಟ್ರಿ ಫೋರ್ಸ್ ಕೊಟ್ಟವನೇ ಅಪ್ಪು. ಇಲ್ಲಿ ನೋಡಿದ್ರೆ ದೊಡ್ಡವರು ಕೂಡ ಚಿಕ್ಕವ್ರ ಜೊತೆ ಸೇರಿಕೊಂಡು ಕೋತಿ ಆಟ ಆಡ್ತವ್ರೆ. ಈ ಆಟದಲ್ಲಂತೂ ಮಜಾನೇ ಮಜಾ. ನೆಕ್ಸ್ಟು ಅಪ್ಪು ಮತ್ತು ಸನ್ನಿ ಇಬ್ರಿಗೂ ಚಾಲೆಂಜ್ ಹಾಕಿದ್ದೆ ನಾನು. ಅದರಲ್ಲಿ ಯಾರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬರ್ತಾರೋ ಅಂತ. ಬಟ್ ಸನ್ನಿ ಕೈಯಲ್ಲಿ ಆಗಲಿಲ್ಲ ಪಾಪ, ಎರಡೂ ದಾಟಕ್ಕಾಗಿಲ್ಲ. ಕೈ ಎಲ್ಲ ರೆಡ್ಕಾಗೋಗಿತ್ತು ಎರಡಕ್ಕೆ. ಬಟ್ ನಮ್ದು ಇದೆಯಲ್ಲ ದೊಡ್ಡದು ಅಪ್ಪು, ಫಸ್ಟ್ ಹತ್ತಿರೋನು ಲಾಸ್ಟ್ವರೆಗೂ ಬಂದ. ಮಧ್ಯದಲ್ಲಿ ಒಂದು ಸ್ವಲ್ಪ ಕಷ್ಟ ಆಯಿತು, ಆದ್ರೂ ಲಾಸ್ಟ್ವರೆಗೂ ಬಂದವನೇ. ಎನ್ಕರೇಜ್ ಮಾಡಿ ನನಗೆ ಸುಸ್ತಾಯಿತು, ಬಟ್ ಬರ್ತಾ ಇರೋ ಅವನಿಗಂತೂ ಸುಸ್ತಾಗಿಲ್ಲ. ಬಂದ ಈ ಪೋಲ್ ಹತ್ರ ಸ್ಟಕ್ ಆಗ್ತಾನೆ. ಬಿಟ್ಟರೆ ಎಲ್ಲಿ ಅವಮಾನ ಆಗೋಗುತ್ತೋ ಅನ್ನೋ ಒಂದು ಫೀಲಲ್ಲೇ ಬಂದ್ಬಿಟ್ಟ ಮಗು. ಸುಸ್ತಾಯ್ತು ನೋಡಿ. ಆದ್ರೂ ಈ ಫಿಸಿಕಲ್ ಫಿಟ್ನೆಸ್ ಮೈಂಟೈನ್ ಮಾಡಿರೋದಕ್ಕೆ ಗ್ರೇಟ್ ಅಪ್ಪು. ಇನ್ನೆರಡು ಅಷ್ಟೇ. ಬರ ಆಗೋಯ್ತು. ಸೂಪರ್. ಕಡೆಗಂತೂ ಬಂದೇ ಬಿಟ್ಟ. ಆಡಪ್ಪ, ಹೋಗೋಣ ಟೈಮ್ ಆಗಿದೆ ಬನ್ನಿ ಅಂತಂದ್ರೆ ಲಾಸ್ಟ್ ಇದೊಂದು ಆಡ್ಬಿಡ್ತೀವಿ ಅಂತ ಆಟ ಆಡಿದ್ರು. ಇದ್ರಲ್ಲೂ ನಾರ್ಮಲ್ ಇದ್ದಿದೆ, ತಮ್ಮನ್ನ ಗೋಲೊಯ್ಕೊಂಡಿದ್ದೆ ಅಪ್ಪು. ಸನ್ನಿ ಪಾಪ ಕೇಳ್ಕೊಂಡು ಲಾಸ್ಟ್ಗೆ ಎದ್ದು ಬಂದ. ಅವ್ರ ಅಣ್ಣನ ಜೊತೆ ಆಟ ಆಡೋಕೆ ಹೋಗಿದ್ದಾನೆ ಅಂದರೆ ಸನ್ನಿಗಂತೂ ಇದಂತೂ ತಪ್ಪಿದ್ದೇ ಅಲ್ಲ. ಮಧ್ಯದಲ್ಲಿ ಒಂದು ಪ್ರಪೋಸಲ್ ಕೂಡ ನಡೀತು. ಅದಕ್ಕೆ ಹ್ಯಾಪಿ ಬರ್ತ್ಡೇ ಅಂತ ಚಿರಪ್ ಬೇರೆ ಮಾಡಿದ್ದಾರೆ ಇವರು. ಡೌಟಾ? ಸರಿ ಹೆಂಗೋ ಬಂದಿದ್ದೀವಲ್ಲ, ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಎಲ್ಲ ಸೇರಿಕೊಂಡು ರೀಲ್ಸ್ ಪ್ರಾಕ್ಟೀಸ್ ಮಾಡಿದ್ರು. ಒಂದು ಡ್ಯಾನ್ಸ್ ವಿಡಿಯೋ ಕೂಡ ಆಯಿತು. ಈ ಪ್ರಾಣಿಗಳಿದಾವಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಒಂದು ರೀಲ್ ಮಾಡಿದ್ದೀರಿ. ಬೇಕಂದರೆ ಚಾನಲಲ್ಲಿ ನೋಡಿ ಸಿಗುತ್ತೆ, ಹಾಕಿದ್ದೀವಿ. ನೆಕ್ಸ್ಟು ಸನ್ನಿ ಸ್ವಲ್ಪ ಡ್ಯಾನ್ಸಲ್ಲಿ ವೀಕ್ ಆಗಿರೋದ್ರಿಂದ ಸನ್ನಿನ ಮುಂದೆ ಇಕ್ಬಿಟ್ಟು ಹಿಂದೆ ಇವರು ಸ್ಟೆಪ್ ಹಾಕ್ರಿ ಅಂತಂದರೆ ಹಾಕಿದ್ರು. ಅದು ಪರವಾಗಿಲ್ಲ, ಒಂದು ರೇಂಜಿಗೆ ಬಂದಿದೆ. ಆದರೂ ಅದನ್ನೇ ಅಪ್ಲೋಡ್ ಮಾಡಿದ್ದೀರಿ ನೋಡಿ. ಈ ಸ್ಟೆಪ್ ನೋಡ್ತಾ ಇದ್ದರೆ ಇದು ಮ್ಯೂಸಿಕ್ ಯಾವ್ದು ಇರ್ಬೋದು ಅಂತ ಎಲ್ಲ ಗೆಸ್ ಮಾಡ್ಬೋದು. ಇದೆಯಲ್ಲ ನಾರ್ಮಲ್ ದುರಂದರ್, ಅದೇ ಮ್ಯೂಸಿಕ್ ಡ್ಯಾನ್ಸ್ ಇದು. ಸರಿ ಹೆಂಗೋ ಪಾರ್ಕೆಲ್ಲ ಮುಗೀತು ಅಂತ ಆಮೇಲೆ ಬರ್ತಾ ನಮ್ಮ ನ್ಯಾಷನಲ್ ಹೈವೇ NH7 ಅಲ್ಲಿ ಪಕ್ಕದಲ್ಲಿ ಪ್ರಣವ್ ಹೋಟೆಲ್ ಅಂತಿದೆ ಚಿಕ್ಕಬಳ್ಳಾಪುರದ ಹತ್ರ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಬೇಕಾಗಿರೋದನ್ನೆಲ್ಲ ತಿಂದ್ವಿ. ಹಾಗೆ ಬರ್ತಾ ದಾರಿಯಲ್ಲಿ ಸ್ವಲ್ಪ ಸೈಡಲ್ಲಿ ಕಾರ್ ನಿಲ್ಲಿಸಿ ಸ್ವಲ್ಪ ನೇಚರ್ ಚೆನ್ನಾಗಿತ್ತು ಅಂತ ಫೋಟೋಶೂಟ್ ಮಾಡ್ಕೊಂಡ್ರಿ. ಅದರಲ್ಲಿ ಒಂದು 2-3 ಫೋಟೋಸ್ ಹಾಕಿದ್ದೀನಿ. ನಾನು ಹೆಂಗೂ ವಿಡಿಯೋಲಿಲ್ಲ, ಅದಕ್ಕೆ ನಂದೊಂದು ಫೋಟೋ ಹಾಕಿ